ನಿಮ್ಮ ಮಗಳಿಗೆ ಎಷ್ಟು ವರ್ಷ ಏನು ಕೆಲಸ ಮಾಡ್ತಿದ್ರು? ಇಲ್ಲೇ ರೈತರ ಕಣಪ್ಪ ಶಾಂತಿಗೆ ಹೋಗೋದು. ಮಕ್ಕಳು ಸಾಯ್ಕೊಂಡು ಇಲ್ಲೇ ತೋಟ ಅಡಿಕೆ ಗಿಡ ಅದು. ಎಷ್ಟು ಜನ ಮಕ್ಕಳು? ಎರಡು. ಏನು ಗಂಡ ಹೆಣ್ಣ? ಎರಡು, ಒಂದು ಹೆಣ್ಣು ಒಂದು ಗಂಡು. ಮಕ್ಳೇನು ಕೆಲಸ ಹೋಗು? ಒಂದು ಓದಕ್ಕೆ ಹೋಗೋದು, ಒಂದು ಕ್ಯಾಟ್ಗೆ ಹೋಗೋದು ಮಗ. ಮೊಮ್ಮಗ. ಮಗ ದೊಡ್ಡ. ಏನು ಹೆಸರು ಮಗಂದು? ಶ್ರೀನಿವಾಸು. ಏನು ಕೆಲ್ಸಕ್ಕೆ ಹೋಗೋನು? ಈ ಕಂಬಿ ಕಟ್ಟಕ್ಕೆ, ಇಲ್ಲ ಅಡಿಕೆ ಕಾಪಾಡ್ಕಕ್ಕೆ ಕೀಳಕ್ಕೆ ಯಾವಾಗ ಕ್ಯಾಟ್ಗೆ ಹೋಗೋದು. ಮದುವೆ ಮಾಡಿಕೊಟ್ಟು ಎಷ್ಟು ವರ್ಷ ಆಯ್ತು ನಿಮ್ಮ ಮಗಳನ್ನ? ಭಾಳ ಸುಮಾರು ಒಂದು 22-23 ವರ್ಷ ಆಯ್ತು. ಮಗ ದೊಡ್ಡವನು? ನಿಮ್ಮ ಅಳಿಯ ಏನು ಕೆಲಸ ಮಾಡ್ತಿದ್ರು? ಎಣ್ಣ ಹಿಂಗೆ ತೋಟ ಕಾಯ್ಕೊಂಡು ಇಲ್ಲಿದ್ದ ಹಿಂಗೆ ಕೆಲಸ ಮಾಡ್ಕೊಂಡು ಕುಡ್ದಿದ್ದು ಮಾಡೋನು. ಅಜ್ಜಿ ಹೆಂಗೆ ಹಾಕ್ತಾರೆ ಮೇಳ ಹಾಕ್ಕೊಂಡು. ನನ್ನ ಮೊಮ್ಮಗ 5ನೇ ಕ್ಲಾಸು, ಅವನ ಮಗ. ನಾನೆಲ್ಲಿ ಓದಿಸ್ಕೊಂಡಿದ್ದೆ ಹಿಂಗೆ 5 ದಿನದಾಗೆ ಕೂಡ್ದೇನೋ ಮೇಳ ಕೆಲಸ ಆಗ್ತಾ. ಏನು ಕಾರಣಕ್ಕೆ ನೇಣು ಹಾಕೊಂಡಿದ್ದು? ಏನು ಗೊತ್ತಿಲ್ಲ, ಹಿಂಗೆ ಹಾಕಿದ್ದನು. ಯಾರು ಏನು ಮಾಡಿದ್ರು ಕೂಡ್ ಬರೋದು ಸಖತ್ತಾಗಿ ಕೂಗಾಡೋನು. ಏನಂತ ಇಲ್ಲೇ ಅಡ್ಕಕ್ಕ ಸುಳಿತಿದ್ರು ಗಂಡ ಹೆಂಡ್ರು. ಆಗಿ ತೋಟ ಕಾಯ್ತಿದ್ರು. ಅವ್ರಿಗೆ ದಾನ ಇದ್ದು ನಮ್ಮ ಹುಡುಗಿ ಮಾಡಿ ಸಾಯಂಕಾಲ ಕಟ್ಟಾಕ್ಬಿಟ್ಟು ಏನಾಯ್ತು ಅಂದರೆ ಮೋಟ್ರೇನು ತಡಿ ಹೇಳ್ತು. ಮೋಟ್ರು ಕಿತ್ಕೊಂಬಿದ್ದೈತೆ ಅಂತೇಳಿ ನಾನು ತೋಟಕ್ಕೆ ಹೋಗಲ್ಲ ಅನ್ನತ್ತೆ. ನಮ್ಮ ಹುಡುಗಿ ನನಗೆ ಫೋನ್ ಮಾಡ್ತು, ಏನಪ್ಪ ಇಲ್ಲಿ ರಾಗಿ ಹಾಕಿ ತಿರ್ಕೊಂಬಾರ್ದು. ಅದಕ್ಕೆ ರಾಗಿ ಹಾಕಿರೋ ಒಂದು 2 ದಿನ ರಾಗಿ ಕುಯ್ಕೊಂಡು ಬಂದು ಎಲ್ಲ ಬಂದರೆ ನೀನೇ ನೋಡ್ಕೊಂತೀಯ ಅಂದ. ವಹಿಸ್ಕೊಂತೀಯ ಅಂದ. ಏನು ವಹಿಸ್ಕೊಂಡೇವು? ಅದಕ್ಕೆ ನಮ್ಮ ಹುಡುಗಿ ಏನಂತು, ಬಿಡಪ್ಪ ನಾನು ನೋಡ್ಕೊಂಡಿದ್ದೀನಿ ಅಂತು. ಎಷ್ಟಿದೆ ಜಮೀನು? ಇಲ್ಲೇ ಕಣಪ್ಪ ಒಂದು ಅರ್ಧ ಎಕರೆ ಹೆಚ್ಚಾಗಿ. ಒಂದು ಅರ್ಧ ಎಕರೆ. ಹ್ಞೂ. ಮಗಳು ಮಂಜುಳಾನೇ ನೋಡ್ಕೊಳ್ಳೋರ? ಹ್ಞೂ. ನಾವಿರುವ ಮಗಳೂರ, ನಾವು ಊರಿಗೆ ಹೋಗಿ ಬರೋ ಮಗಳು ಇವರೆಲ್ಲ ಅಂತಂದ್ರೆ. ಇದು ಎಷ್ಟು ಗಂಟೆಗೆ ಐತಂತೆ ನಿಮಗೆ? ಹೆಣ್ಣು ನಾನು ಇಲ್ಲ ಊರಾಗ, ಹುಡುಗರು ಇಲ್ಲ, ನಾನು ಇರಲಿಲ್ಲ ಕಣ್ಣ. ಚಂಡಲ್ಲಿ 8 ಗಂಟೆಲಿ ಫೋನ್ ಮಾಡಿದ್ದೆ, ಅಡುಗೆ ಮಾಡ್ತೀನಿ ಕಣಪ್ಪ, ಊಟ ಮಾಡ್ಬೇಕು ಅಂತ. ಊರಾಗೆ ಕಡೆ ಕೊಡಿಲಿದ್ದೆ. ಅದು ಬಿದ್ದರೆ ಏನೂ ಗೊತ್ತಿಲ್ಲ. ಮೊಮ್ಮಕ್ಕಳು ಪಾಳ್ಯದಾಗ ಅಡಿಕೆ ಕಾಯ್ಕಿತ್ತಿದ್ದು. ಇಲ್ಲೇ ಇವ್ರು ನಾಟಲ್ಲಿ ಅಲ್ಲಿ ಅಡಿಕೆ ಕಾಯ್ಕಿದ್ದು. ಅಲ್ಲಿ ಮೊಮ್ಮಗಳು ಮೊಮ್ಮಗ ಅಲ್ಲೇ ಇದ್ದರು. ಎಷ್ಟೊತ್ತಾಗೈತೆ ಗೊತ್ತಿಲ್ಲ. ನಾನು ಕ್ಯಾಚ್ಗೆ ಹೋಗಿದ್ದೆ. ಕ್ಯಾಚ್ಗೆ ಹೋದ್ಮೇಲೆ ಫೋನ್ ಮಾಡಿರಿ, ಹಿಂಗೆ ಆಯ್ತು ಬಾ ಅಂತ ಹೇಳಲಿಲ್ಲ. ಹುಷಾರಿಲ್ಲ ಬಾ ಅಂತ ಹೇಳಿ ಬರೋಯ್ತು. ಹೆಂಗಾಗಿತ್ತು? ಏನಾಗಿದೆ ನೋಡಿದ್ರ? ಈ ಒಳಕ್ಕೆ ಬಿಟ್ಟಿರಲಿಲ್ಲ ಕಣಪ್ಪ. ಈಗ ಬಿಟ್ಟಿದ್ದು, ಒಳಕ್ಕೆ ಬಿಟ್ಟಿರಲಿಲ್ಲ. ಯಾರು ಕೊಲೆ ಮಾಡಿದ್ದಾರೆ? ಓದಬೇಕು ಬರೋನು ಮುಖ ಅವನೇ ಕಣಪ್ಪ. ಏನು ಅವನ ಹೆಸರು? ಅವನು ಮಧು ಅಂತ ಹೊರಬೇಸಂದ್ರ. ಅವಂದೇ ಇದೆಲ್ಲ 1 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದ. ಅವೆಲ್ಲ ಕೊಡ್ತೀವಿ ಅಂತ 3 ತಿಂಗಳಿಗೆ. ಮಗ ಯಾವುದೋ ನಂಗೆ ಬರ್ಬೇಕು ಅಂದು ಹೊಡೆದು ಬರೋನು. ಹಿಂಗೆ ನಾನು ಕೊಡ್ಕೊಂಬಿಡಪ್ಪ ಅನ್ನೋದು. ನಾವ್ಯಾರು ಇರ್ಲಿವಲ್ಲ ಮುಡಿ ಕೇಳ್ಕೊಂಡು ಇಲ್ಲೇ ನಮ್ಮ ಮೊಮ್ಮಕ್ಳು ಅಂತ ದುಡ್ಡು ಕೊಡೋತಕ ಹಿಂಗೆ ಬರ್ಗಿಡ್ಬೇಡ ಅಂತಲೇ ನಾವು ಗಲಾಟೆ ಮಾಡೇವೆ. ಅದು ನೋಡ್ಕೊಂಬಿಟ್ಟು ಯಾರು ಇಲ್ದಾಗ ಬಂದು ನಂದಿ ತಲೆ ಇಟ್ಟತ್ತ ಮಾತಾಡ್ತೀನಿ ಅಂತ. ಅಲ್ಲೆಲ್ಲ ಕರಿಯಣ್ಣ ಇಲ್ಲೇ ಐತಲ್ಲ, ಅವರು ಇಲ್ಲ ಇದು ನೋಡಿದೆ ಅಂತ ಬಂದಿದ್ದಲ್ಲ. ಮಾತಾಡ್ಕೊಂಡೋಗಿ ಎಷ್ಟೊತ್ತ ಬಂದು ಎಷ್ಟೊತ್ತಿಗೆ ಹೋದು. ಇವರೆಲ್ಲ ಇರಲಿಲ್ಲ, ಒಣಗಿದ್ರಲ್ಲ. ಆ ತಟ್ಟೆಲ್ಲೇ ಬಿದ್ದೀವಿ. ಎಷ್ಟೊತ್ತ ಮಾಡಿದ್ರು. ಮಧು ಏನು ಸಂಬಂಧ? ಯಪ್ಪ ಚೆನ್ನಾಗಿದೆ, ಹಿಂಗೆ ಬರೋ ಸಂಬಂಧ ಏನೂ ಇಲ್ಲ. ಈಗ ಪರಿಚಯ ಇದ್ಮೇಲೆ ಬರೋನು. ಯಾರಿಗೆ ಗೊತ್ತಪ್ಪ? ನನಗೆ ಗೊತ್ತೇ. ಬರೋನು ನಮ್ಮ ಹುಡುಗರನ್ನೆಲ್ಲ ಮಾತಾಡ್ತಾನು. 2 ವರ್ಷದಿಂದ ಬರೋನು. ಬರುವಾಗ ಹಿಂಗೆ ತೋಣಿ ಮಾಡ್ತಿದ್ವಲ್ಲ, ಅವರೆಲ್ಲ ಬಂದು ಹಿಂಗೇನೋ 1,000 ಕಾಸ್ಕೊ 1 ಲಕ್ಷವ ಒಂದು ಜಮೀನು ವ್ಯಾಪಾರ ಮಾಡ್ತೀವಿ ಕೊಡ್ತೀವಿ ಅಂತೇಳಿ. ದುಡ್ಡು ಇಸ್ಕೊಂಡು ಹೋಗೋನು? 1 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದ. ಕೊಟ್ಟಿರಲಿಲ್ಲ. ಕೇಳೋ ಹೊತ್ತಿಗೆ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತೇಳಿ ಏನು ನಮಗೆ ಬೇಕು ಅಂತ ಇದು ಮಾಡ್ತಲ್ಲ. ಏನು ಮಾಡಿದ್ನೇ ಗೊತ್ತಿಲ್ಲ. ಅದು ಮಂಜುಳ ದುಡ್ಡು ಹೆಂಗೆ ಕೊಟ್ಬಿಟ್ರು? 1 ಲಕ್ಷ ಕೇಳಿದ ತಕ್ಷಣ ಕೇಳಿದ್ರೆ ನಾನು ಹೇಳಿ 2 ವರ್ಷದಿಂದ ಬರ್ತಿದ್ದೆ. ಅವ್ನು ಕಾಟ ಮಾಡ್ತಿದ್ದೆ. ಅಲ್ಲಿ ಕರ್ಕೊಂಡು ಹೋಗಿ ನನಗೆ ಗೊತ್ತಿಲ್ಲ. ಹೇಳ್ದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಂದ್ರೆ ಚಂಚೆ ಪತ್ಕೆ ಹೋಗೋದು. ಅಲ್ಲಿ ಬರೋನು ಬಿಡೋನು ಹಿಂಗೆ ಓಡಾಡ್ತಿದ್ನಲ್ಲ. ಏನು ಕೊಡ್ತಾನೆ ಅಂತ ಒಂದು ಬೆಂಕಿ ಮೇಲೆ ಕೊಟ್ಟು. ಏನು ಸಂಬಂಧ ಏನಾದ್ರು? ಇಲ್ಲ ದೇವರು ಸಂಬಂಧ ಏನೂ ಇಲ್ಲ ಅಂತ ಹೇಳುವ. ನಾವ್ಯಾರು ಓಡಾಡೋರು ಅಂದ್ರೆ ಕಾರಗಂಡು ತಂದು ಈಗ ನೀನು ಈಗ ವಿಶ್ವಾಸ ಹಂಗೆ. ಈಗ ಅವನೇ ಮಾಡಿರೋದಂತ? ಅವನೇ ಕಣಪ್ಪ. ಮುಕ್ಕಾಲು ಭಾಗ ಪೂರ್ತಿ ಅವನೇ. ಮುಕ್ಕಾಲು ಏನೂ ಇಲ್ಲ. ಏನು ಕಾರಣಕ್ಕೆ ಅಂತ? ಏನ ದುಡ್ಡು ಇಸ್ಕೊಂಡು ಅದೇ ದುಡ್ಡು ಕೇಳಿರಿ ಅಂತಲೋ ಏನೋ. ಇನ್ನೊಬ್ಬ ವಯಸ್ಸ ಮೇಲೆ ನೀನು ಜವಾಬ್ದಾರಿಯ ನೀತಿ ಬತ್ತೀಯ ಹಂಗೆ ಹಿಂಗೆ ಅಂತೆಲ್ಲ. ಅವ್ರಿಗೂ ಮನೆದಿದ್ದು ಪಾಳ್ಯದಾಗೆ ಅಡುಗೆ ಬೇಯಿಸ್ತಿದ್ದ. ಅವ್ರಿಗೂ ಮೇಲೆ ಇದು ಮಾಡ್ದಂಗೆ ಎಲ್ಲರೂ ಸಿಕ್ಲ ಬಿಡ್ಲ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಅವನು ಸಹಾಯಕ್ಕೆಲ್ಲ ಸತ್ತು 1 ದಿನ ಕೇಳಿ ಹಂಗೆ ಹೇಳ್ತಿದ್ದಂಗೆ. ಇಲ್ಲಿ ಯಾರು ಇಲ್ಲಿದ್ದು ನೋಡ್ಕೊಂಡು ಇಡ್ತಾಗೆಲ್ಲ ಮಾತಾಡಿನಲ್ಲ, ಯಾರೂ ಇಲ್ಲವಲ್ಲ ಮಾಡೋದು.